ಕೆಲವೊಂದು ಸಂದರ್ಭದಲ್ಲಿ ನಾವು ನಮ್ಮ ಅಸಮಾಧಾನನ ನೇರವಾಗಿ ಹೊರಗೆ ಹಾಕಬಾರ್ದು, ಅದು ತಪ್ಪಾಗುತ್ತೆ. ಓಹೋ, ಇದರಲ್ಲಿ ತಮ್ಮ ಕೈ ಚಳಕದ ಪ್ರದರ್ಶನ ಕಾಣ್ತಿರೋ ಹಾಗಿದೆ. ಸಾಧಾರಣ ಮಳೆಯಿಂದ ಭಾರೀ ಮಳೆಯಾಗೋ ಸಾಧ್ಯತೆಗಳಿದೆ. ಪ್ರದೀಪ, ಸ್ವಲ್ಪ ತಾಳ್ಮೆನ ಬೆಳೆಸ್ಕೊ. ನಮಗೆ ಎಷ್ಟೇ ಹಸಿವಾಗಿದ್ರೂ ಕುಕ್ಕರು 3 ಸರಿ ವಿಸಿಲ್ ಹೊಡೆಯೋವರೆಗೂ ನಾವು ಕಾಯಲೇಬೇಕು ಅನ್ನಕ್ಕೆ. ನಾವಾದರೂ ಅಷ್ಟೇ, ಪ್ರೈಮ್ ಮಿನಿಸ್ಟರ್ ಆದರೂ ಅಷ್ಟೇ. ಬಾ ಬಾ. ಮಗನಾಗಿ ನನ್ನನ್ನು ಸ್ವೀಕಾರ ಮಾಡ್ತಿದ್ದಾರೆ. ಧರ್ಮಾಧಿಕಾರಿ ಪಟ್ಟನ ಹಸ್ತಾಂತರ ಮಾಡ್ತಿರೋದಕ್ಕೆ ತುಂಬ ಕಾರಣಗಳಿದೆ. ನನ್ನ ಹಣೆಯಲ್ಲಿ ಈ ಪಟ್ಟ ಬರೆದಿದ್ದಕ್ಕೆ ಇದೆಲ್ಲ ಆಗ್ತಿದೆ. ರಾಧಿಕಾ ಒಬ್ಬಳ ವಿರೋಧ ಇದೆ. ನಾನು ಅನ್ಕೊಂಡಿದ್ದನ್ನ ನೆರವೇರೋ ಹಾಗೆ ಮಾಡೋದೇವ್ರೆ. ನಿನ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಸಾಂಗವಾಗಿ ಪಟ್ಟಾಧಿಕಾರದ ಕಾರ್ಯಕ್ರಮ ನಡೆದ್ರೆ ಒಳ್ಳೇದು. ಏನಾದ್ರೂ ಆದ್ರೆ ರಾಧಿಕಾ ಇಲ್ಲಿಂದ ವಾಪಸ್ ಮನೆಗೆ ಹೋಗಲ್ಲ. ಅವಳಿಗೆ ಇಲ್ಲೇ ಮುಕ್ತಿ ಕೊಟ್ಬಿಡು. ನಾನು ಅನ್ಕೊಂಡ ಹಾಗೆ ಆಗೋಕೆ ಎಲ್ಲ ಮಾರ್ಪಾಡುಗಳು ಆಗಿವೆ. ನಿನ್ನ ಸಹಾಯ ಬೇಕಷ್ಟೆ. ವಿಶಾಲ್ ಭಾರದ್ವಾಜ್ ಅವರೇ ಬನ್ನಿ. ಬದುಕಿರೋ ವಿಷಯವರು ಸತ್ತಿದ್ದಾರೆ ಅಂತ ತಿಳಿದಾಗ ನಾವು ಸಂಸ್ಕಾರ ಕಾರ್ಯ ಮುಗಿಸಿದ್ವಿ. ವಿಶೇಷವಾಗಿ ಅದೇ ಪ್ರಾಯಶ್ಚಿತ್ತವಾಗಿ ಪೂಜೆಯನ್ನ ಏರ್ಪಡಿಸಿದ್ದೀವಿ. ದೀಪ ಹಚ್ಚಮ್ಮ. ನೀನಿಲ್ಲ ಕೃಷ್ಣ, ನೀನಿರೋದು ನಿಜಾನೇ ಆಗಿದ್ದಿದ್ರೆ ಈ ಮೋಸ್ಗಾರಿಗೆ ಈ ದೇವಸ್ಥಾನದೊಳಗಡೆ ಕಾಲಿಡೋದಕ್ಕೂ ನೀನ್ ಬಿಡ್ತಿರ್ಲಿಲ್ಲ. ಎಲ್ಲಿದೆಯಾ ನೀನು? ಬಿಡು, ಹಾಯಾಗಿರ್ತೀಯ ನಿನ್ ಲೋಕದಲ್ಲಿ ನೀನು. ಮಗ ಅಲ್ದೇ ಇರೋನ್ಗೆ ಮಗ ಅಂತ ಸ್ವೀಕಾರ ಮಾಡ್ತಿದ್ದಾರೆ. ಒಬ್ಬ ದುಷ್ಟನ್ನ, ಮೋಸಗಾರನ ಧರ್ಮಾಧಿಕಾರಿ ಪಟ್ಟಕ್ಕೆ ಕೂರಿಸ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇದೆಯಲ್ಲ ಕೃಷ್ಣ. ಮನೆಯಲ್ಲಿ ಯಾರೂ ನನ್ನ ಮಾತು ಕೇಳ್ತಿಲ್ಲ, ಅದಕ್ಕೂ ನೀನೇ ಕಾರಣ. ಇದನ್ನೆಲ್ಲ ಸರಿ ಮಾಡು ಕೃಷ್ಣ, ಸರಿ ಮಾಡು. ಅಮ್ಮಂಗೆ ನಮಸ್ಕಾರ ಮಾಡ್ಕೊಳ್ಳಿ.
ಚಾಚುತರಂಗರೆ ಯಜ್ಞಪರಿಷದೇವತಾಭ್ಯೋ ನಮೋ ನಮಃ. ಓಂ ಓಂ ಭೂರ್ಭುವಃ ಸ್ವಾಹ. ಪ್ರಜಾಪತಯೇ ನಮಃ. ಓಂ ಅದಿತೇನ ಮನ್ಯಸ್ವ ಅನುಮತೇನ ಮನ್ಯಸ್ವ ಸರ್ವೇಣ ಮನ್ಯಸ್ವ ದೇವ ಸವಿತ ಪ್ರಸೋವಾ पूर्वं संकल्पिता प्रकारेण होमाख्यं कर्म करिष्ये. ओम भूस्वाहा अग्नेय नमः. ओम भूस्वाहा वायवे नमः. ओम भूस्वाहा सूर्याय नमः. ओम भूर्भुवः स्वाहा प्रजापतये नमः. ओम एकदन्ताय विद्महे वक्रतुण्डाय धीमहि तन्नो दन्ति प्रचोदयात्. स्वाहा गणपतये नमः. एकदन्ताय विद्महे वक्रतुण्डाय धीमहि तन्नो दन्ति प्रचोदयात्. स्वाहा महागणपतये नमः. ओम वैश्वानराय विद्महे लालीलाय धीमहि. ओम उत्तमांजोनि वरुणि पूर्णमहि वरुणेवाप्नोति अतोऽयं वै पूर्णामि असमेवा प्रतिष्ठते. ಮೋಸಗಾರರು ಯಾರು ಅಂತ ಬಹಿರಂಗ ಆಗ್ಬೇಕು. ನೀನಿರೋದೇ ನಿಜ ಆದ್ರೆ ಆ ಶಾಂತನು ಧರ್ಮಾಧಿಕಾರಿ ಆಗಲ್ಲ. ನನ್ನ ವಿಷು ನನ್ನ ಕಣ್ ಮುಂದೆ ಆದಷ್ಟು ಬೇಗ ಬರ್ತಾರೆ. ಬಂದೇ ಬರ್ತಾರೆ. ಓಂ ಅಪವಿತ್ರಂ ಪವಿತ್ರೋ ವಾ ಸರ್ವಾವಸ್ಥಾಂಗತೋ ವಿವಾದ್ ಸ್ಮರೇತ್ ಪುಂಡರೀಕಾಕ್ಷಂ ಸಭಾಹ್ಯಭ್ಯಂತರ ಶುಚಿಃ. ಯಚ್ಚರೂಪಂ ದಶದಿಶಿ ವಿದಿತಂ ಭೂಮಿಕಂಪಾಯಮಾನಂ ಸಂ ಸಂ ಸಂಹಾರಮೂರ್ತಿಂ ಶಿರಮುಕುಟಜಟಾಶೇಖರಂ ಚಂದ್ರಬಿಂಬಂ तं 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 दीर्घकायं विकृतनखमुखं चोद्वरोमं कराळं पं 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 पापनाशं सर्वेषां स्वस्ति भवतु सर्वेषां शान्तिर्भवतु सर्वेषां पूर्णं भवतु सर्वेषां मङ्गलं भवतु. ದೇವರ ಸಾಕ್ಷಿಯಾಗಿ ಶಾಂತನ ಹೆಸರಿನ ನಾನು ಶಾಂತನು ಹೆಸರಿನ ನಾನು ಊರಿನ ಬಡವರ ಶೋಷಿತರ ಹಿತ ಕಾಯುವುದರ ಜೊತೆಗೆ ಧರ್ಮಾಧಿಕಾರಿ ಪೀಠದ ಧರ್ಮಾಧಿಕಾರಿಯಾಗಿ ನಿಲ್ಸಿ. ನಮಸ್ಕಾರ ಆನಂದ ಶರ್ಮರಿಗೆ. ಯಾಕೆಷ್ಟೊಂದು ತಡವಾಗಿ ಬಂದ್ರಿ? ಗುರುಗಳ ಪ್ರತಿನಿಧಿಯಾಗಿ ನೀವೊಬ್ಬರೇ ಬಂದಂಗೆ ಕಾಣ್ತಾ ಇದೆ. ಗುರುಗಳು ಬರ್ಲಿಲ್ವಾ? ಗುರುಗಳ ಪರವಾಗಿ ನಾನು ಬಂದಿದ್ದೇನೆ. ಯಾಕೆ? ಏನಾಯ್ತು? ಗುರುಗಳು ಕ್ಷೇಮವಾಗಿದ್ದಾರೆ ತಾನೆ? ಗುರುಗಳ ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರ್ ಆಗಿದೆ. ಅದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಆಘಾತ ಆಗಿರೋದು ನಿಮ್ಮ ಮನೆತನದವರು ಮಾಡಿದ ಅವಮಾನದಿಂದ. ಗುರುಗಳು ಆಜ್ಞೆ ಆಗಿದೆ,
ಶಾಂತನು ಧರ್ಮಾಧಿಕಾರಿ ಆಗಬಾರದು ಅಂತ. ಯಾವುದೇ ಕಾರಣಕ್ಕೂ ಶಾಂತನು ಧರ್ಮಾಧಿಕಾರಿ ಆಗಬಾರದು. ಗುರುಗಳು ಯಾಕೆ ಈ ರೀತಿ ಆಜ್ಞೆ ಹೊರಡಿಸಿದ್ದಾರೆ? ಧರ್ಮಾಧಿಕಾರಿಗಳ ಪೀಠ ಮತ್ತು ಪಟ್ಟ ಎರಡು ಗುರುಗಳ ಸಂಸ್ಥಾನಕ್ಕೆ ಒಳಪಟ್ಟಿದ್ದು. ಈ ಪೀಠದ ಸೇವೆಯನ್ನು ನಿಮ್ಮ ಮಂತ್ರದವರು ಮುಂದುವರಿಸಿಕೊಂಡು ಬಂದಿದ್ದಾರೆ. ಗುರುಗಳ ಗಮನಕ್ಕೆ ತರದೆ ಅಧಿಕಾರನ ಹಸ್ತಾಂತರ ಪಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ಸಂಸ್ಥಾನದ ನಿಯಮಕ್ಕೆ ವಿರುದ್ಧವಾದದ್ದು. ನಮ್ಮ ಗುರುಗಳ ಸ್ಥಾನದಲ್ಲಿ ಬೇರೆ ಯಾರೇ ಇದ್ದಿದ್ರು ಈಗ ನಾನು ಬರೋ ಜಾಗದಲ್ಲಿ ಪೊಲೀಸ್ನವರು ಬರ್ತಿದ್ರು. ನೀವು ಅವರಿಗೆ ವಿಷಯ ತಿಳಿಸದೆ ಅವ್ರಿಗೆ ಅವಮಾನ ಮಾಡಿದ್ದೀರಿ. ಕ್ಷಮಿಸ್ಬೇಕು. ಗುರುಗಳಿಗೆ ಹೇಳಬಾರ್ದು ಅಂತ ಏನೂ ಇಲ್ಲ. ಗುರುಗಳಿಲ್ದೆ ನಮ್ಮ ಮನೆತನನೇ ಇಲ್ಲ. ಅವ್ರ ಮಾರ್ಗದರ್ಶನ ಇಲ್ಲದೆ ನಮ್ಮ ಜೀವನನೇ ಇಲ್ಲ. ಗುರುಗಳಿಗೆ ತಿಳಿಸೋದು ನಮ್ಮ ಧರ್ಮ, ಒಪ್ಕೋತೀನಿ. ಆ ಜವಾಬ್ದಾರಿನ ನಾನು ವಹಿಸಿದ್ದೆ ಕೂಡ. ಆದ್ರೆ ಯಾಕೆ ಹೀಗಾಯ್ತು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾವೇ ಮಠಕ್ಕೆ ಬಂದು ಗುರುಗಳ ಹತ್ರ ಕ್ಷಮಾಪಣೆ ಕೇಳ್ತೀವಿ, ನಮ್ಮ ತಪ್ಪನ್ನು ಒಪ್ಕೊಳ್ತೀವಿ. ಆಮೇಲೆ ಅವರೇ ಮುಂದೆ ನಿಂತು ಈ ಪಟ್ಟಾಭಿಷೇಕದ ಕಾರ್ಯನ ನಡೆಸ್ಕೊಡ್ಲಿ. ಆಡಿದ ಮಾತನ್ನ ಮರ್ತವರು ನೀವುಗಳು, ಗುರುಗಳಲ್ಲ. ಒಂದು ಸಲ ಆಜ್ಞೆಯನ್ನು ಹೊರಡಿಸಿದ ಮೇಲೆ ಹಿಂದಕ್ಕೆ ಪಡೆಯೋದು ಗುರುಗಳಿಗೆ ಸಾಧ್ಯ ಇಲ್ಲ. ಅಲ್ಲ, ಈ ಕಾರಣಕ್ಕೋಸ್ಕರ ಧರ್ಮಾಧಿಕಾರಿ ಪಟ್ಟದ ಕಾರ್ಯ ನಿಲ್ಲಿಸೋದು ಯಾವ ಧರ್ಮ? ಯಾರು ನೀನು? ಶಾಂತನು ಭಾರದ್ವಾಜ್. ಯಾವ ಶಾಂತನು? ಧರ್ಮಾಧಿಕಾರಿ ಆಗಬೇಕಾದವನು ಈ ರೀತಿ ಎಲ್ಲ ನಡ್ಕೊಳ್ಳೋದು. ಗುರುಗಳ ಆಶೀರ್ವಾದ ಪಡಿಬೇಕು, ಅವರ ಮಾರ್ಗದರ್ಶನದಲ್ಲಿ ನಡೀಬೇಕು. ಅದೇ ಧರ್ಮ. ಇದನ್ನೆಲ್ಲ ಪಾಲಿಸಿದ್ಯಾ ನೀನು? ಸಮಜಾಯಿಷಿ ಕೊಡೋದಕ್ಕೆ, ಸಮರ್ಥನೆ ಕೊಡೋದಕ್ಕೆ ಇದು ಸಂದರ್ಭ ಅಲ್ಲ. ಧರ್ಮದ ನಿಯಮವನ್ನು ನೀನು ಪಾಲಿಸಿಲ್ಲ, ಅದನ್ನು ಒಪ್ಕೋ. ಊರಲ್ಲಿ ನಡಿಬೇಕಾಗಿರೋ ಕೆಲಸಗಳು ನಡೀತಾ ಇಲ್ಲ. ಯಾಕೆಂದ್ರೆ ಧರ್ಮಾಧಿಕಾರಿ ಇಲ್ಲ ಅಂತ. ನೀವು ನೋಡಿದ್ರೆ ನಡೀತಾ ಇರೋ ಕಾರ್ಯನ ನಿಲ್ಲಿಸ್ತಾ ಇದ್ದೀರಲ್ಲ. ಸರಿ, ಹೇಗಿದ್ರೆ ನೀವು ಗುರುಗಳ ಪ್ರತಿನಿಧಿ. ನೀವೇ ಧರ್ಮಾಧಿಕಾರಿ ಯಾರಾಗಬೇಕು ಅನ್ನೋದನ್ನ ಆಯ್ಕೆ ಮಾಡಿ. ಅಲ್ಲ, ಯಾಕೆಂದ್ರೆ ಪೀಠನ ಖಾಲಿ ಬಿಡಬಾರ್ದು ಅನ್ನೋದು ಗುರುಗಳ ಮಾತಾಗಿತ್ತು. ಪೀಠ ಖಾಲಿ ಇರಲಿಲ್ವಾ? ಧರ್ಮಾಧಿಕಾರಿಯಾಗಿ ಯಾರೂ ಇರಲಿಲ್ವಾ? ವಿಷು ಇದ್ನಲ್ಲ ಧರ್ಮಾಧಿಕಾರಿಯಾಗಿ. ಆದರೂ ಅಧಿಕಾರನ ಹಸ್ತಾಂತರಿಸಿದ್ದು ಯಾಕೆ? ನೀವುಗಳೆಲ್ಲ ಮಾಡಿದ್ದು ತಪ್ಪು. ಅಧಿಕಾರನ ಹಸ್ತಾಂತರಿಸುವ ಹಕ್ಕು ನಿಮಗಿಲ್ಲ. ನಿಮ್ಮಗಳ ಕೈನಲ್ಲಿ ಅಧಿಕಾರನ ನಿಭಾಯಿಸಕ್ಕಾಗದೇ ಇದ್ದಾಗ ಆ ವಿಚಾರನ ಗುರುಗಳ ಗಮನಕ್ಕೆ ತರಬೇಕಾಗಿತ್ತು. ಅವ್ರು ಯಾವುದಾದ್ರೂ ಒಂದು ದಾರಿ ತೋರಿಸ್ತಿದ್ರು. ಗುರುಗಳು ಹೇಳೋವರೆಗೂ ಯಾರು ಪೀಠದ ಬಗ್ಗೆ ಯೋಚನೆ ಮಾಡಬೇಕಾದ್ದಿಲ್ಲ. ನಿಮ್ಮ ಸಮಸ್ಯೆಗಳು ಏನಿದ್ರು ಅದನ್ನ ಗುರುಗಳ ಹತ್ರ ತಂದು ಪರಿಹರಿಸ್ಕೊಳ್ಳಿ. ಪೀಠಕ್ಕೆ ಇನ್ನು 6 ತಿಂಗಳು ಉತ್ತರಾಧಿಕಾರಿಗಳು ಇರೋದಿಲ್ಲ. ಇದು ಗುರುಗಳ ಆಜ್ಞೆ. ಕೊನೆಗೂ ನನ್ನ ಆಸೆನ ಈಡೇರಿಸ್ಬಿಟ್ಟೆ ದೇವ್ರೆ. ಆ ಶಾಂತನು ಧರ್ಮಾಧಿಕಾರಿ ಆಗ್ಲಿಲ್ಲ. ನನ್ನ ನಂಬಿಕೆ ಸುಳ್ಳಾಗ್ಲಿಲ್ಲ. ಧರ್ಮಕ್ಕೆ ಯಾವತ್ತಿದ್ರೂ ಜಯ ಅನ್ನೋದನ್ನ ನೀನ್ ಇವತ್ತು ನಿರೂಪಿಸ್ಬಿಟ್ಟೆ. ನಿನ್ಗೆ ಹೇಗೆ ಕೃತಜ್ಞತೆ ಸಲ್ಲಿಸ್ಬೇಕು ನನಗೆ ಗೊತ್ತಾಗ್ತಿಲ್ಲ.
स्वस्ति न इन्द्रो वृतश्रवाः स्वस्ति न पूषा विश्ववेदाः ಇದಕ್ಕಿಂತ ಹೆಚ್ಚು ನಿನಗಿನ್ ಯಾವ ರೀತಿ ಕೃತಜ್ಞತೆ ಹೇಳಬೇಕೋ ನನಗೆ ಗೊತ್ತಿಲ್ಲ ದೇವ್ರೆ. दिनस्तारक्षो वरिष्ठनेमि द्योः शान्तिरन्तरिक्षत्वम् शान्ति पृथ्वी शान्तिरापः शान्तिरोषधयः शान्ति शान्ति. ರಾಧಿಕಾ, ಏನ್ ಮಾಡ್ತಾ ಇದ್ಯಾ? ಭಕ್ತಿ ಆಗ್ಲಿ ಸಂತೋಷವಾಗ್ಲಿ ಯಾವುದೂ ಅತಿರೇಕಕ್ಕೆ ಹೋಗ್ಬಾರ್ದು. ಈ ಸಮಯದಲ್ಲಿ ನೀನ್ ಹೀಗೆ ಮಾಡಿದ್ರೆ ನಿನ್ ಮೇಲೆ ಅವ್ರಿಗೆಲ್ಲ ಅನುಮಾನ ಬರುತ್ತೆ. ಆಮೇಲೆ ನೀನ್ ನೆಮ್ಮದಿಯಾಗಿರಕ್ಕಾಗಲ್ಲ. ಆ ದೇವ್ರು ಗೆಲುವನ್ನು ಪ್ರಸಾದನ ದಯಪಾಲಿಸಿದಾನೆ. ಅದನ್ನ ಸವಿಯೋದಿಕ್ಕೆ ನಿನಗೆ ತಾಳ್ಮೆ ಬೇಕು, ನೆಮ್ಮದಿ ಬೇಕು. ಹೌದಲ್ವಾ ಅಜ್ಜಿ? ನನಗಾಗ್ತಿರೋ ಖುಷಿಗೆ ನಂಗೆ ಅದೆಲ್ಲ ನೆನಪೇ ಆಗ್ಲಿಲ್ಲ ನೋಡಿ. ಶಾಂತನು ಧರ್ಮಾಧಿಕಾರಿ ಆಗ್ಬಾರ್ದು ಅಂತ ಆ ದೇವ್ರ ಹತ್ರ ಕೇಳ್ಕೊಂಡೆ, ಅವನಾಗ್ಲಿಲ್ಲ. ಹಾಗೆ ನನ್ನ ವಿಷು ವಾಪಸ್ ಬರ್ತಾರೆ ಅಂತನೂ ಕೇಳ್ಕೊಂಡಿದ್ದೀನಿ. ಅವ್ರು ಬರ್ತಾರಲ್ವಾ ಅಜ್ಜಿ? ಬರ್ತಾನೆ, ಖಂಡಿತ ಬರ್ತಾನೆ. ಎಲ್ಲ ಒಂದೊಂದಾಗಿ ಸರಿ ಹೋಗುತ್ತೆ. ಆದ್ರೆ ಸಂತೋಷ ಮನಸ್ಸಿನಲ್ಲಿರ್ಲಿ. ಅವರೆಲ್ಲ ಕಾಯ್ತಾ ಇರ್ತಾರೆ. ಬೇಗ ಬಾ. ಹೆದರಬೇಡ ಶಾಂತನು. 6 ತಿಂಗಳು ಮಾತ್ರ ಧರ್ಮಾಧಿಕಾರಿಯ ಉತ್ತರಾಧಿಕಾರಿ ಇರಲ್ಲ ಅಂತ ಗುರುಗಳು ಹೇಳಿದ್ದು. ಧರ್ಮಾಧಿಕಾರಿನೇ ಇರಲ್ಲ ಅಂತ ಅಲ್ಲ, ಮುಂದಿನ ಧರ್ಮಾಧಿಕಾರಿ ನೀನೇ. ಶಾಂತನು, ನಮ್ಮ ಮನೆಗೆ ಹಿರಿಯ ಅಣ್ಣ ನೀನು. ಅಲ್ಲ, ಇವತ್ತಿಗೂ ನೀನೇ ಧರ್ಮಾಧಿಕಾರಿ. ಆದರೆ ಕೈಯಲ್ಲಿ ಧರ್ಮದಂಡ ಧರ್ಮಪತ್ರ ಇಲ್ಲ ಅಷ್ಟೇ. ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತಲೇ ಅನ್ಕೊಳ್ಳೋಣ. ಅಮ್ಮ, ನಾನೇನಾದರೂ ಈ ಹುದ್ದೆಗೆ ಆಸೆ ಪಟ್ಟಿದ್ನ? ಅವರು ದೊಡ್ಡವರಿರ್ಬೋದು, ಆದರೆ ಬಂದಿರೋ ಇಷ್ಟೊಂದು ಜನಗಳ ಮುಂದೆ ನನಗೆ ಅವರು ಅವಮಾನ ಮಾಡಬಾರ್ದಾಗಿತ್ತು. ಗೆದ್ದೆ ಅಂತ ಬೀಗ್ಬೇಡ ಕಣೆ. ಇವತ್ತು ನೀನು ಗೆದ್ದಿರ್ಬೋದು, ಗೆದ್ದೋನೊಂದಿನ ಸೋಲ್ಲೇಬೇಕು. ಇವತ್ತು ಶಾಂತನು ಸೋತಿದ್ದಾನೆ. ಸೋಲೆ ಗೆಲುವಿನ ಮೆಟ್ಲು. ಶಾಂತನು ಗೆದ್ದಿದ್ದ ದಿನ ನಿನ್ನ ಭಸ್ಮ ನಿನ್ನ ತಂದೆ ಕೈಯಲ್ಲಿರುತ್ತೆ. ಶುರು ಆಯ್ತು ಕಣೆ. ಶನಿ ನೀನು ಹೆಗಲೇರಾಯ್ತು. ಅವನು ಭಾರ ತಡಿಲಾರ್ದೆ ನೀನು ಪಾತಾಳ ಸೇರ್ತೀಯ. ದೇವಸ್ಥಾನದಲ್ಲಿ ನಿಂತು ಹೇಳ್ತಿದ್ದೀನಿ, ಅನುಭವಿಸ್ತೀಯ ಕಣೆ, ನೀನು ಅನುಭವಿಸ್ತೀಯ. ಪ್ರಹ್ಲಾದನ ಜೊತೆ ಭಗವಂತ ಇದ್ದಿದ್ದಕ್ಕೇನೆ ಹಿರಣ್ಯಕಶಿಪು ಸತ್ತಿದ್ದು. ಹಾಗೆ ಅರ್ಜುನನ ಜೊತೆ ಆ ಶ್ರೀಕೃಷ್ಣ ಇದ್ದಿದ್ದಕ್ಕೇನೆ ಕೌರವರು ಯುದ್ಧದಲ್ಲಿ ಸೋತಿದ್ರು. ಇದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು ಶಾರದಾ ಅವರೇ. ಇನ್ ಮುಂದೆ ಸೋಲು ನಿಮ್ ಹಿಂದೆ ಹಿಂದೆನೆ ಬರ್ತಾ ಇರತ್ತೆ. ಆದಷ್ಟು ಬೇಗ ನಮ್ಮ ಮನೆಯಿಂದ ನೀವು ಆಚೆ ಬಂದು ಇದೇ ದೇವಸ್ಥಾನದಲ್ಲಿ ಭಿಕ್ಷುಕರ ಸಾಲಲ್ಲಿ ಕೂತ್ಕೊಂಡು ಭಿಕ್ಷೆ ಎತ್ತುತ್ತಾ ಇರ್ತೀರ. ಮುಗೀತು ಎಲ್ಲ. ಆ ಕೃಷ್ಣ ಕಸನ ಮನೆಯಿಂದ ಆಚೆ ಹಾಕೋ ಕೆಲಸನ ನನಗೆ ವಹಿಸಿದಾನೆ.
ನಾನು ಅದನ್ನ ತುಂಬಾ ನಿಷ್ಠೆಯಿಂದ ಮಾಡ್ತಾ ಇದ್ದೀನಿ ಶಾರದಾ ಅವರೇ. ಇನ್ ಮುಂದೆನೂ ಮಾಡ್ತೀನಿ. ಎಲ್ರೂ ಕಾಯ್ತಾ ಇರ್ತಾರೆ, ಹೊರಡೋಣವಾ?